ಆಗಿ ಹಾಕ್ತೀವಿ ನೋಡಿ. ಈ ತರ ಸೌಂಡ್ ಬರ್ತಿದೆ ಇದರಲ್ಲಿ. ಈ ತರ ಸೌಂಡ್ ಬಂದ್ರೆ ಇಲ್ಲ ಅಂದ್ರೆ ನೋಡಿ, ಮುಂಚೆ ಒಂಥರ ಟ್ಯಾಕ್ಟ್ರಿ ಸೌಂಡ್ ಬರ್ತಿತ್ತು ಇದರಲ್ಲಿ, ಟಕ 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 ಅನ್ನೋದು. ಬೆಂಗಳೂರಿಂದ ದೇವನಹಳ್ಳಿಯಿಂದ ತಗೊಂಡ್ ಬಂದ್ರಲ್ಲ ಗಾಡಿ, ಇದೇ ಗಾಡಿ ಅದು. ಫೈನಲಿ ಚೆಕ್ ಮಾಡಿದ್ಮೇಲೆ ಎಲ್ಲ ಕಂಪ್ಲೇಂಟ್ ಸಿಕ್ಕಿದೆ. ಇದು ಒಳಗಡೆ ಪಿಸ್ಟಿನ್ ಸೌಂಡ್ ಬರ್ತಿತ್ತು, ಇದು ಇಂಜೆಕ್ಟರ್ದು ಆ ತರ ಏನು ಕಂಪ್ಲೇಂಟ್ ಇಲ್ಲ. ಅದಕ್ಕೆ ಬಿಚ್ಚಿ ಏನೇನ್ ಕಂಪ್ಲೇಂಟ್ ಇದೆ ಡೀಟೇಲ್ಸ್ ಆಗಿ ಹಾಕ್ತಿವಿ ನೋಡಿ. ಈ ತರ ಸೌಂಡ್ ಬರ್ತಿದೆ ಇದರಲ್ಲಿ. ಈ ತರ ಸೌಂಡ್ ಬಂದ್ರೆ ಇಲ್ಲಾಂದ್ರೆ ಕನೆಕ್ಟಿಂಗ್ ಬರ್ಬೇಕು, ಇಲ್ಲಾಂದ್ರೆ ಇಂಜೆಕ್ಟರ್ ಬರ್ಬೇಕು, ಇಲ್ಲಾಂದ್ರೆ ಪಿಸ್ಟಿನ್ ಬರ್ಬೇಕು. ಎರಡೂನು ಕನ್ಫರ್ಮ್ ಆಗಿದೆ. ಇಂಜೆಕ್ಟರ್ ಚೆನ್ನಾಗಿದೆ, ಕನೆಕ್ಟಿಂಗ್ ಏನು ಸೀದಾಗಿಲ್ಲ. ಒಳಗಡೆ ಪಿಸ್ಟಿನ್ ಪ್ಲೇ ಆಗಿದೆ ಇದು. ಅದಕ್ಕೆ ಬಿಚ್ಚಿ 100% ಅದೇ ಆಗಿದೆ ಅಂತ ನೋಡೋಣ. ವಿಡಿಯೋ ನೋಡ್ತಾ ಇರ್ರಿ. ಹೆಡ್ ಓಪನ್ ಆಗ್ತಿದೆ, ನೋಡೋಣ ಏನ್ ಕಂಪ್ಲೇಂಟ್ ಇದೆ ಇದರಲ್ಲಿ, ಯಾವ್ದ್ರ ಸೌಂಡ್ ಬರ್ತಿರೋದು ಅಂತ ನೋಡಿ. ಗ್ಯಾಸ್ಕೆಟ್ ಇದು ನೋಡಿ, ಈ ಕಂಡೀಷನ್ ಆಗಿದೆ ಇದು. ಒಂದು ಫಿಕ್ಸಿ ಮೇಲ್ಗಡೆ ತಗೊಂಡು ನೋಡೋಣ. ಇದು ನೋಡಿ, ಆಲ್ರೆಡಿ ಇದು ಉಜ್ಜಿದೆ ಇಲ್ಲಿ. ಅಷ್ಟು ಇದರಲ್ಲೇನೆ ಸೌಂಡ್ ಬರ್ತಿರೋದು ಅನಿಸ್ತಿದೆ. ಎಲ್ಲ ಬಿಚ್ಚಿದೀವಿ, ನೋಡೋಣ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ. ಇದು ನೋಡಿ, ಇದು ಪಿಸ್ಟಿನ್ ಎಷ್ಟು ಪ್ಲೇ ಇದೆ ಕಾಣ್ತಾ, ಇದು ಸೌಂಡ್ ಬರ್ತಿದೆ ನೋಡಿ. ಈ ತರ ಸೌಂಡ್ ಅದು ರನ್ನಿಂಗ್ ಆಗಿ ಟಕ 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 ಬರ್ತಿರೋದು ಇದೇ ಸೌಂಡ್ ನೋಡಿ. ಇದ್ರಲ್ಲಿನೂ ಇದೆ ಪ್ಲೇ ನೋಡಿ, ಎಷ್ಟಿದೆ. ಝೂಮ್ ಮಾಡಿ ತೋರಿಸ್ಕೊಂಡು ನೋಡಿ. ಇಷ್ಟು ಪ್ಲೇ ಇದ್ರೆ 100% ಸೌಂಡ್ ಬರುತ್ತೆ. ಏನು ಕನೆಕ್ಟಿಂಗ್ ಇಂದು ಆ ತರ ಏನಿಲ್ಲ. ಇದು ಸಿಲೀಸ್ ಸೌದೋಗಿ ಇದರಲ್ಲಿ ಸೌಂಡ್ ಬಂದಿರೋದು ಇದು ನೋಡಿ. ಎಷ್ಟು ಅಲ್ಲಾಡ್ತಿದೆ ಸೌಂಡ್ ನೋಡಿ. ಎಲ್ಲ ಪಿಸ್ಟಿನ್ ಆಗೋನು ಸೌಂಡ್ ಇದೆ. 4 ಪಿಸ್ಟಿನ್ ಆಗೋನು ಇದೆ ನೋಡಿ. ಏನಿಲ್ಲ, ಇದಕ್ಕೆ ಎಲ್ಲ ಪಿಸ್ಟಿನ್ ಎಲ್ಲ ಚೇಂಜ್ ಮಾಡಿ ಸಿಲಿವ್ ಹಾಕಿ ರೆಡಿ ಮಾಡಿದರೆ ಕ್ಲೀನ್ ಆಗಿ ಸೌಂಡ್ ಎಲ್ಲ ಸ್ಮೂತ್ ಆಗುತ್ತೆ. ಹಂಗೆ ವಿಡಿಯೋ ನೋಡ್ತಾ ಇರಿ ಫುಲ್ಲು, ಎಲ್ಲ ನಿಮಗೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಆಗಿದೆ, ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು. ಹೆಡ್ ಕಂಡೀಷನ್ ನೋಡ್ಕೊಳ್ಳೋಣ ಹೆಂಗಿದೆ ಅಂತ. ಹೆಡ್ಡಂದು ಏನು ಕಂಪ್ಲೇಂಟ್ ಇಲ್ಲ, ಇದು ಹೆಡ್ ಎಲ್ಲ ಕರೆಕ್ಟ್ ಇದೆ. ಏನು ಆ ಥರ ಏನು ವಾಲ್ ಸೀಟಿಂದು ಆ ಥರ ಏನು ಫೇಸಿಂಗ್ ಇಂದು ಆ ಥರ ಏನು ಕಂಪ್ಲೇಂಟ್ ಇಲ್ಲ, ಎಲ್ಲ ಓಕೆ ಇದೆ. ಇದು ಮೇನ್ ಇರೋದು ಬೋರ್ನಲ್ಲೇನೆ ಕಂಪ್ಲೇಂಟ್. ಮಾಡಿ ಫಿಟ್ಟಿಂಗ್ ಮಾಡೋಣ, ಬರೀ ಬೋರ್ ಮಾಡೋಣ, ಹೆಡ್ ಮಾಡಿಲ್ಲ ಅಂದ್ರೂ ಆಗುತ್ತೆ. ಫೈನಲ್ ಬೋರೆಲ್ಲ ಲೇತಿಗೆ ಕಳಿಸಿದ್ದೀವಿ, ಬಂದಿದೆ ಇವಾಗ ನೋಡಿ. ಇದೆಲ್ಲ ಉಜ್ಜಿತ್ತಲ್ಲ ಇಲ್ಲಿ, ಇದೆಲ್ಲ ಸಿಲಿಯು ಗಿಲಿಯು ಹಾಕಿ ಪಿಸ್ಟಿನ್ ಹಾಕಿ ಎಲ್ಲ ರೆಡಿ ಮಾಡಿದ್ದೀವಿ 4. ನೋಡೋಣ ಶೇಕ್ ಎಷ್ಟಿದೆ ಅಂತ ಇವಾಗ. ನೋಡಿ, ಈ ಥರ ಇರಬೇಕಿದು ನೋಡಿ. ಇವಾಗ ಒಂದು ಸ್ವಲ್ಪನೂ ಶೇಕ್ ಆಗ್ತಾ ಇಲ್ಲ, ಆಮೇಲೆ ಶಬ್ದನೂ ಬರ್ತಾ ಇಲ್ಲ ಇವಾಗ. ಮುಂಚೆ ಟಕ್ 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 ಅಂತ ಶಬ್ದ ಬರ್ತಿತ್ತಲ್ಲ, ಇದು ಪಿಸ್ಟಿನಿಂದನೂ ಸಿಲಿವಿಂದು ಕಂಪ್ಲೇಂಟ್ ಇತ್ತು. ಲೇತಿಗೆ ಕೆಲಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ. ಇವಾಗ ಫಿಟ್ ಮಾಡಿ ಸ್ಟಾರ್ಟ್ ಮಾಡೋಣ.
जरा हाँ ये बस सतरा किती बिटे 17 बिट खड़ा बैठे खड़ी होकर बोल रहा हूँ साथ में ये सिटी रेडी होगी देने के लिए होंडा सिटी इंजन रेडी करना है इधर जाता भाई तेरा दर्जा बुलंद कर तो पकड़ो करो सामने वहाँ पर पीछे आता है दिशा कैसे है देखता नहीं रहेगा ಫೈನಲಿ ನಿಸಾನ್ 110 ಇಂಜಿನ್ ಎಲ್ಲ ಫಿಟ್ಟಿಂಗ್ ಇತ್ತು. ಬರ್ರಿ ಸ್ಟಾರ್ಟ್ ಮಾಡಿ ಸೌಂಡ್ ಚೆಕ್ ಮಾಡೋಣ. ಮುಂಚೆದು ಇವಾಗ ಏನ್ ಚೇಂಜಸ್ ಆಗಿದೆ ಒಂದ್ಸತಿ ಬಿಚ್ಚಿ ಚೆಕ್ ಮಾಡೋಣ. ಸ್ಟಾರ್ಟ್ ಮಾಡಿ. ನೋಡಿ, ಮುಂಚೆ ಒಂಥರ ಟ್ಯಾಕ್ಟ್ರಿ ಸೌಂಡ್ ಬರ್ತಿತ್ತು ಇದರಲ್ಲಿ, ಟಕ 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 ಆ ತರ ಸೌಂಡ್ ಬರ್ತಿತ್ತು. ನೋಡಿ ಇವಾಗ ಏನು ಆ ತರ ಏನು ಕಂಪ್ಲೇಂಟ್ ಇಲ್ಲ. ಫಿಟ್ಟಿಂಗ್ ನೋಡಿ, ಆಮೇಲೆ ಬ್ಲಾಕ್ ಟೆಂಪರೇಚರ್ ಒಂದ್ ಚೂರುನು ಇಲ್ಲ ಇದರಲ್ಲಿ. ನೋಡಿ, ಆಯಲ್ ಹೊಸ ಆಯಲ್ ಹಾಕಿದೀವಿ, ಚೂರುನು ಗಲೀಜಾಗಿಲ್ಲ ಆಯಲ್, ಆ ತರ ಇದೆ ನೋಡಿ. ಬ್ಲಾಕ್ ಟೆಂಪರೇಚರ್ ಇಲ್ಲ. ಆಮೇಲೆ ಏನು ಆಯಿಲ್ ಇಂದು ಹೀಟಿಂಗ್ ಇಂದು ಆ ತರ ಏನು ತೊಂದರೆ ಇಲ್ಲ. ಮುಂಚೆ ಇದರಲ್ಲಿ ಡಬ್ಬದಲ್ಲಿ ಆಯಿಲ್ ಬರ್ತಿತ್ತು ನೋಡಿ, ಇವಾಗ ಏನು ಆಯಿಲ್ ಇಲ್ಲ ನೋಡಿ. ಅಲ್ಲಿ ನೀರು ಎಷ್ಟು ಕ್ಲೀನ್ ಆಗಿದೆ. ಮುಂಚೆ ಫುಲ್ ಆಯಿಲ್ ಬರ್ತಿತ್ತು ಇದರಲ್ಲಿ.
ಆ ಥರ ಏನು ಕಂಪ್ಲೇಂಟ್ ಇಲ್ಲ. ಎಲ್ಲ ಇಂಜಿನ್ ಎಲ್ಲ ಆಗಿದ್ಮೇಲೆ ಎಲ್ಲ ಸ್ಮೂತ್ ಇದೆ, ಸೌಂಡ್ ಇಲ್ಲ, ಎಲ್ಲ ಕರೆಕ್ಟ್ ಇದೆ. ಇವಾಗ ಟ್ರಯಲ್ ಗ್ರೇಲ್ ಎಲ್ಲ ಒಂದು ಜೊತೆ ಹೋಗಿ ಎಲ್ಲ ಚೆಕ್ ಮಾಡಿ ಆಮೇಲೆ ಕಸ್ಟಮರ್ ಕೊಡೋಣ. ಆ ಥರ ಏನು ಇದರಲ್ಲಿ ಮೇನ್ ಏನು ಕಂಪ್ಲೇಂಟ್ ಇತ್ತು ಅಂದರೆ ಪಿಸ್ಟಿನ್ ಜಾಸ್ತಿ ಸ್ಲೀವ್ ಒಳಗಡೆ ಪ್ಲೇ ಆಗ್ತಿತ್ತು, ಅದು ಸೌದೋಗಿ ಜಾಸ್ತಿ ಪ್ಲೇ ಆಗ್ತಿತ್ತು. ಅದಕ್ಕೋಸ್ಕರ ಮುಂಚೆ ಈ ಸೌಂಡ್ ಬರ್ತಿತ್ತು, ಟಕ 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 ಆ ಥರ ಸೌಂಡ್ ಬರ್ತಿತ್ತು. ಬಟ್ ಇವಾಗ ಒಂಚೂರು ಕಂಪ್ಲೇಂಟ್ ಇಲ್ಲ. ಆಮೇಲೆ ವೈಬ್ಲಿಂಗೂ ಇಲ್ಲ, ಅದು ಯಾವ ಥರ ಇದೆ ಕೆಲಸ ನೋಡಿ ಎಷ್ಟು ನೀಟಾಗಿದೆ. ಆ ಥರ ಏನು ಕಂಪ್ಲೇಂಟ್ ಇಲ್ಲ. ಕ್ಲೀನಾಗಿ ಮಾಡಿದ್ದೀವಿ, ಟ್ರಯಲ್ ಎಲ್ಲ ಚೆಕ್ ಮಾಡಿ ಆಮೇಲೆ ಕಸ್ಟಮರಿಗೆ ಗಾಡಿ ಕೊಡೋಣ. ಇಂದೂರಿಂದ ತೊಗೊಂಡು ಬಂದಿರೋದು ಗಾಡಿ ಇದು, ಅದಕ್ಕೆ ಕ್ಲೀನಾಗಿ ಕೇರ್ಫುಲ್ಲಿಂದ ಕೆಲಸ ಮಾಡಿರೋದು ಇದೆ. ಏನೂ ಆ ಥರ ಏನು ಕಂಪ್ಲೇಂಟ್ ಇಲ್ಲ, ಎಲ್ಲ ಕರೆಕ್ಟ್ ಇದೆ, ಕೆಲಸ ಆಗಿದೆ, ಏನೂ ಆ ಥರ ಕಂಪ್ಲೇಂಟ್ ಇಲ್ಲ. ಅದಕ್ಕೆ ನಾಳೆ ಕ್ಲೀನಾಗಿ ಟ್ರಯಲ್ ಗಿಲ್ ಹೊಡೆದು ಎಲ್ಲ ಒಂದು ಚೆಕ್ ಮಾಡೋಣ.